ಈ ದಿನ ನಾನು ಪೂರ್ಣಿಮಾ ನಿಮಿತ್ತ ರಾಜನಹಳ್ಳಿ ವಾಲ್ಮೀಕಿ ಸಂಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿನ ಗುರುಗಳಾದ ಈಗಿನ ಗುರುಗಳಾದ ಪ್ರಸನ್ನಾನಂದ ಗುರುಗಳನ್ನು ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ನಾವು ಧಾರ್ಮಿಕ ಚರ್ಚೆಯನ್ನು ಮಾಡಿದೆವು. ಅವರು ಸಹ ನಮ್ಮ ವಿಚಾರಗಳಿಗೆ ಒಪ್ಪಿದರು, ಸಹಮತ ಮಾಡಿದರು. ಅವರನ್ನು ಮಾತಾಡಿಸಿ ಅವರು ನೀವು ಊಟವನ್ನು ಅಟ್ಲೀಸ್ಟ್ ಒಂದು ಫಲಾಹಾರ ಮಾಡಿ ಹೋಗ್ಬೇಕಂದ್ರು. ಇಲ್ಲ ಸ್ವಾಮಿ ನಾನು ಮುಂದೆ ಹೋಗ್ಬೇಕೆಂದಾಗ ಆಯಿತು ಇನ್ನೊಮ್ಮೆ ಬನ್ನಿ ಅಂದರು. ಅವರಿಂದ ಬೀಳ್ಕೊಂಡು ನಾನು ಬರುವಾಗ ಈ ಹರಿಹರ ಸಮೀಪ ಹರಿಹರ ರಾಜಾರಾಮ ಕಾಲನಿಯಲ್ಲಿರುವ ಕಾಳಿದಾಸ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಒಂದು 8 ದಿನಗಳ ಹಿಂದೆ ನಮ್ಮ ನಿಜಲಿಂಗಪ್ಪ ಎನ್ನುವರು ಇಲ್ಲಿಯ ಮುಖ್ಯ ಶಿಕ್ಷಕರು. ಅವರ ಪರಿಚಯ ಆದಾಗ ಗುರುಗಳೇ ನಾನು ಇಲ್ಲೇ ಇದ್ದೇನೆ, ಬರುತ್ತೇನೆ ಅಂದೆ. ಅವಶ್ಯ ಬನ್ನಿ ಅಂದರು. ಇಲ್ಲಿ ಬಂದಾಗ ಕಾಳಿದಾಸ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ರಾಜಶೇಖರ್ ಅವರ ಪರಿಚಯ ನಮಗೆ ಅತ್ಯಂತ ಸಂತೋಷದಾಯಕವಾಯಿತು. ರಾಜಶೇಖರ್ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನ ಮಾಡ್ತಿದ್ದಾರೆ. ಅವರ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಈ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಮಂಡಳಿ ಒಂದು ಅತ್ಯುತ್ತಮವಾದ ಕೆಲಸ ಮಾಡ್ತಿದೆ. ಒಬ್ಬ ಮಗುವಿಗೆ ಹೆಣ್ಣು ಮಗುವಿಗೆ ಶಿಕ್ಷಣ ಕೊಟ್ಟರೆ ಒಂದು ಶಾಲೆಯನ್ನು ತರದಂತೆ ಮತ್ತು ಇನ್ನು ಮಕ್ಕಳಿಗೆ ಈ ಸ್ಕೂಲಲ್ಲಿ ಓದುವಂಥ ಮಕ್ಕಳು ಇಬ್ಬರಾದರೂ IAS IPS ಆಗಬೇಕು. ನನ್ನ ಕಾಲಮಾನದಲ್ಲಿ ನಾನು ನೋಡ್ತೇನೆ ಇಲ್ಲ, ಆದರೆ ಈ ಒಂದು ಆಶೀರ್ವಾದ ಹಾರೈಕೆ ಮಾಡಿ ಹೋಗ್ತೇನೆ. ಮುಂದಿನ 16 ವರ್ಷಗಳಲ್ಲಿ ಅವರು ಜಿಲ್ಲಾಧಿಕಾರಿ ಆಗಬೇಕು, IAS IPS ಆಗಬೇಕು, ಅವರ ಪ್ರತಿಭೆಗೆ ಮನ್ನಣೆ ಸಿಗಬೇಕು ಎಂದು ಹೇಳಿ ನನ್ನ ಈ 4 ಶುಭ ನುಡಿಗಳನ್ನು ಮುಗಿಸಿ ನಾನು ಇಂದು ವಿದಾಯ ಹೇಳುತ್ತಿದ್ದೇನೆ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಇದು ನೀವೇ ಇಟ್ಕೊಳ್ಬೇಕು.